ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಇವಾಗ ನಾನು ಮುಂಬೈಗೆ ಹೊರಟಿದ್ದೀನಿ ಆ್ಯಂಡ್ ಈಗ ಟೈಮ್ ಬಂದು 8 o'clock. 12:30 ಫ್ಲೈಟ್ ಇರೋದು. ಈಗ ಹೊರಡಬೇಕು, ಹೋಗುವ ಬನ್ನಿ. ಏನು ಗೊತ್ತಾ ವಿಷಯ, ಆ್ಯಕ್ಚುಲಿ ಇವತ್ತು ಎಷ್ಟು ಕಮ್ಮಿ ಟ್ರಾಫಿಕ್ ಇದೆ ಅಂದರೆ, ಈಗ 20 ಕಿಲೋಮೀಟರ್ಸ್ ಆಯಿತಾ ನನಗಿರೋದು ಏರ್ಪೋರ್ಟ್ಗೆ. 20 ಕಿಲೋಮೀಟರ್ಸ್ 20 ಮಿನಿಟ್ಸ್. ಸೊ 20 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಸೊ ಪರ್ ಕಿಲೋಮೀಟರ್ 1 minute. ನೈಸ್. ಯೂಶ್ವಲಿ ಹಿಂಗೆ ಇರೋದೇ ಇಲ್ಲ. ನಾನು ಬರಬೇಕಾದ್ರೂ ಅಷ್ಟೇ, ಲೈಕ್ ಯಾವುದೂ ನಂಗೆ ಟ್ರಾಫಿಕ್ ಸಿಗ್ನಲ್ಸೇ ಸಿಕ್ಕಿಲ್ಲ. ಇಷ್ಟು ಬೇಗ ಬಂದಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ನಾನೊಂದು ಸೀರೀಸ್ ನೋಡ್ತಿದ್ದೆ, ಕೊರಿಯನ್ ಸೀರೀಸ್ ಆಯಿತಾ. ಸೊ ಅದರಲ್ಲಿ ಅಂದರೆ ಅದರ ಹೆಸರು ಬಂದು ಕ್ಯಾಶಿಯೋರ್. ಎಷ್ಟು ಜನ ನೋಡಿರ್ತೀರ ಅಂತ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿ ಆಯಿತಾ. ನೋಡಿ, ಅದೊಂದು 6 episodes ಏನೋ ಇದೆ, 6-7 episodes ಏನೋ. ಸೊ ಚೆನ್ನಾಗಿದೆ. ಅಂದರೆ ಅದು ಸೂಪರ್ ಪವರ್ ಥರ. ನಿಮ್ಗೆ ಏನಾದರೂ ಈ ಥರ ಏನು ಹೇಳ್ತಾರೆ, ಈ DC ಅವೆಂಜರ್ಸ್ ಅಥವಾ ಈ ಥರ ಏನಾದರೂ ಆ್ಯಕ್ಷನ್ಸ್ ಈ ಥರ ಏನಾದರೂ ಇಷ್ಟ ಇದ್ದರೆ ಯು ಕ್ಯಾನ್ ಸಿ. ಬಟ್ ಇದ್ರಲ್ಲಿ ಅಷ್ಟೇನು ಆ್ಯಕ್ಷನ್ಸ್ ಅನ್ನೋ ಥರ ಇಲ್ಲ, ಬಟ್ ಇಟ್ ಈಸ್ ನೈಸ್. ಸ್ವಲ್ಪ ಕಾಮಿಡಿ ಒಂಥರ ಅಡ್ವೆಂಚರ್ ಅನ್ನೋ ಥರ ಮಿಕ್ಸ್ ಇದೆ. ಸೊ ಇಟ್ ಈಸ್ ನೈಸ್ ಆಯಿತಾ. ಸೊ ಅದರಲ್ಲಿ ಹೇಗೆ ಅಂದರೆ, ಆ ಹೀರೋಗೆ ಅವನ ಹತ್ರ ಕ್ಯಾಶ್ ಇದ್ದರೆ ಮಾತ್ರ ಅವನಿಗೆ ಫೈಟ್ ಮಾಡೋಕ್ಕಾಗೋದು. ಲೈಕ್ ಫುಲ್ ದುಡ್ಡು ಇರಬೇಕು ಅವ್ನ ಪಾಕೆಟಲ್ಲಿ, ಇಲ್ಲೆಲ್ಲ ದುಡ್ಡು ಇಟ್ಕೊಂಡು ಫೈಟ್ ಮಾಡ್ತಾನೆ ಅವನು. ಫೈಟ್ ಮಾಡೋ ಟೈಮಲ್ಲಿ ಈಗ 1 punch ಮಾಡಿದ್ರೆ, ಎಕ್ಸಾಂಪಲ್ ಕೊಡ್ತಿರೋದು, ಈಗ 1 punch ಮಾಡಿದ್ರೆ ಅವನ ಹತ್ರ ಈಗ 500 ಇರುತ್ತಂತ ಅನ್ಕೊಳ್ಳಿ. ಒನ್ ಪಂಚ್ ಇಸ್ 500, ಐ ಮೀನ್ 100 rupees ಅಂದರೆ ಇನ್ನೂ ಎಷ್ಟು, ಇನ್ನೂ 400 ಮಿಕ್ಕಿರುತ್ತೆ. ಸೊ ಅದರಲ್ಲಿ ಇನ್ನೂ ಒಂದು 2 punch ಲೈಕ್ ಫಾಸ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಸ್ಲೋ ಮಾಡಿ ಅದರಲ್ಲಿ ಎಷ್ಟು ಮಿಕ್ಕಿರುತ್ತಲ್ವ, ಲೈಕ್ ಚಿಲ್ಲರೆಗಳು ಮಿಕ್ಕಿರುತ್ತಲ್ವ, ಲೈಕ್ 10 rupees or 8 rupees 7 rupees ಅನ್ನೋ ಥರ. ಸೊ ಅದೆಲ್ಲ ಚಿಲ್ಲರೆ ಆಗಿ ಲೈಕ್ ಕಾಯಿನ್ಸ್ ಆಗಿ ಕೆಳಗಡೆ ಬೀಳುತ್ತೆ ಅವನು, ಲೈಕ್ ಏನೋ ಬ್ರಾಶ್ ಮಾಡಿದಾಗಲ್ಲ. ಸೊ ಈ ಥರ ಇಲ್ಲೇನೋ ಆಕ್ಸಿಡೆಂಟ್ ಆಗಿದೆ. ಓಕೆ, ಸೊ ಆ ಥರ ಒಂದು ವಿಷಯ ಅವ್ರ ಹತ್ರ ಇರೋ ಸೂಪರ್ ಪವರ್. ಇನ್ನು ಲೈಕ್ ಒಬ್ಬೊಬ್ರದ್ದು ಒಂದೊಂದು ಥರ ಸೂಪರ್ ಪವರ್ ಇದೆ. ಸೊ ಒಬ್ಬೊಬ್ರದ್ದು ಒಂಥರ ಇಟ್ಸ್ ರಿಯಲಿ ನೈಸ್ ಆಯಿತಾ. ಹೋಗಿ ಒಂದ್ಸಲ ಚೆಕ್ ಮಾಡಿ ಅದು ಸೀರೀಸ್. ನೀವು ಫ್ರೀ ಇದ್ದಾಗ ಕುತ್ಕೊಂಡು ನೋಡಿ, ಸ್ವಲ್ಪ ಫನ್ ಎಂಟರ್ಟೈನ್ ಆಗಿರುತ್ತೆ. ಏನು ಗೊತ್ತಾ, ಇಟ್ಸ್ ಗುಡ್ ಟು ಬಿ ಅ ಕಾಂಟೆಂಟ್ ಕ್ರಿಯೇಟರ್ ಆಯಿತಾ. ಲೈಕ್ ಐ ಎಂಜಾಯ್ ಡೂಯಿಂಗ್ ಮೈ ವರ್ಕ್ ಅಂತ ಹೇಳ್ಬೋದು. ಯಾಕಂದರೆ ಈಗ ನೋಡ್ಬೋದು, ಲೈಕ್ ಎಲ್ಲ ಟ್ರಾವೆಲ್ ಅಥವಾ ನಮ್ಗೆ ಇಷ್ಟ ಬಂದಾಗ ನಾವು ಕೆಲಸ ಮಾಡ್ಬೋದು. ಅಂದರೆ ಇಷ್ಟ ಆಗಿದ್ದ ದಿನ ಕೆಲಸ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಲೈಕ್ ಇಫ್ ಯು ಆರ್ ಫೀಲಿಂಗ್ ಟಯರ್ಡ್, ಯು ಕ್ಯಾನ್ ಜಸ್ಟ್ ಟೇಕ್ ರೆಸ್ಟ್. ಸೊ ಈ ಥರ ಇದೆ. ಬಟ್ ಆದರೂ ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಅಂದರೆ ಡೈಲಿ ವಿಡಿಯೋ ಶೂಟೆಲ್ಲ ಮಾಡಬೇಕು. ಸೊ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪಾರ್ಕಿಂಗೇ ಇರಲಿಲ್ಲ ಆಯಿತಾ. ಅಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟು ಬಂದೆ. ಫಾರ್ 20 ಮಿನಿಟ್ಸಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಐ ಮೀನ್ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಲಂಚ್ಗೆ ಇದು ಆಲ್ರೆಡಿ ಆ್ಯಡ್ ಮಾಡಿ ತೊಗೊಂಡಿರೋದು, ಅಂದರೆ ಫ್ಲೈಟ್ ಬುಕ್ ಮಾಡಬೇಕಾದ್ರೆ. ಸೊ ಇದು ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್, ಹಾಗೆ ಇದು ಬಟರ್ ಮಿಲ್ಕ್ ಕುಡಿಬೇಕಲ್ಲ. ಸೊ ಬಟರ್ ಮಿಲ್ಕ್. ಏನು ಗೊತ್ತಾ, ಕೆಲವೊಂದು ಸಲ ತಪ್ಪಾಗುತ್ತೆ ಇನ್ ದಿ ಸೆನ್ಸ್, ನಾನೇನು ತಪ್ಪೇಳಿಲ್ಲ. ಕರ್ಡ್ ಅಂತಂದರೆ ಅದಾದಮೇಲೆ ಅದರಲ್ಲಿ ಆಗುವಂಥ ಮಜ್ಜಿಗೆನ ಕುಡಿಬೇಕು. ಹೌದು,
ಆ್ಯಂಡ್ ಅಲ್ಲಿಂದ ರೆಡಿ ಆಗಬೇಕು. ಬಟ್ ಆದರೂ ಥ್ಯಾಂಕ್ ಗಾಡ್ ನಾನು 9:30 ಸ್ಲಾಟ್ಗೆ ಬುಕ್ ಮಾಡಿಕೊಂಡೆ. ಸೊ ಇಟ್ ಈಸ್ ಗುಡ್, ಟೈಮ್ ಇದೆ ರೆಡಿ ಆಗೋಕ್ಕೆ. ಈಗಷ್ಟೇ ರೂಮಿಗೆ ಬಂದೆ ಆ್ಯಂಡ್ ರೂಮ್ ಟೂರ್ ತೋರಿಸ್ಬೇಕು ಅಂದರೆ ವೇಟ್. ಇದು ಚಿಕ್ಕ ರೂಮ್ ಐತೆ ಬಟ್ ಸ್ಪೇಷಿಯಸ್ ಇದೆ. ಸೊ ದಿಸ್ ಇಸ್ ಯುವರ್ ರೆಸ್ಟ್ ರೂಮ್. ಹಾಗೆ ಹೀಗೆ ಬಂದರೆ ಇಲ್ಲೇ ಇದೆ ಬೆಡ್ರೂಮ್. ಹಾಗೆ ಇದು ಕಬೋರ್ಡ್. ಅಯ್ಯೋ, ಹಾಗೆ ಇಲ್ಲಿ ವ್ಯೂ ಏನಿದೆ ಅಂತ ಗೊತ್ತಿಲ್ಲ, ಬಟ್ ವಾವ್ ಇಟ್ಸ್ ರಿಯಲಿ ಗುಡ್. ಓಹ್ ವಾವ್, ನೈಸ್, ತುಂಬ ಚೆನ್ನಾಗಿದೆ. ನೈಟ್ ಟೈಮ್ಸಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೊಂದೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಈ ಕಡೆ ನೋಡಿ, ಈ ಕಡೆ ಮಾತ್ರ ನೋಡಿ. ನಾನು ಹೀಗೆ ಕಾಣಿಸ್ತೀನಿ. ಈಗ ಎಷ್ಟೊಂದು ಐ ಥಿಂಕ್ ಒಂದು ಹಾಫ್ ಆನ್ ಅವರ್ ಮಲಗಿರ್ಬೇಕು ಅನ್ಸುತ್ತೆ. ಹಾಫ್ ಆನ್ ಅವರ್ ಮಲಗಿ ಎದ್ದು ಈಗ ಒಂಚೂರು ಫ್ರೆಶ್ ಅಪ್ ಆಗಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಅಂತ ಒಂಚೂರು ಸೆಟ್ ಆಗಲಿ ಅಂತ. ಹಾಗೆ ಇನ್ನು ಬೇರೆ ಏನೇನಿದೆ, ಆ ಸ್ಟೆಪ್ಸ್ ಏನಿದೆ ಮೇಕಪ್ ಮಾಡ್ಕೊಬೇಕು ಬೇಗ, ಯಾಕಂದರೆ ನಾವು 8:30ಗೆ ಅಲ್ಲಿರಬೇಕು. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಫಾರ್ ಅ ಲ್ಯಾಕ್ಮಿ ಫ್ಯಾಷನ್ ವೀಕ್. ರ್ಯಾಂಪ್ ಮಾಡ್ತಾರಲ್ಲ ಅದನ್ನ ನೋಡೋಕ್ಕೆ ಫ್ರಂಟ್ ರೋಲ್ ಕುತ್ಕೋತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಟಿ ವಿಯಲ್ಲಿ ಮತ್ತು ಇನ್ಯಾವುದು ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ನೋಡ್ತಾ ಇದ್ದೆ, ಈ ಥರ ಎಲ್ಲ ವಾಕ್ ಮಾಡೋದೆಲ್ಲ. ಬಟ್ ನನಗೆ ಒಂದು ಆಸೆ ಇತ್ತು ಎದುರುಗಡೆ ಕುತ್ಕೊಂಡು ನೋಡಬೇಕು ಅಂತ. ನನಗೆ ಇದ್ದಂಥ ಆ ಒಂದು ವಿಶ್ನ ಮೆಟಾ ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಇದು ಆಗ್ತಿರೋದು ನಿಮ್ಮಿಂದನೇ, ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ನನ್ನ ಮೆಟಾ ಅವರು ಕಂಡು ಹಿಡಿತಾ ಇರಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಓಕೆ ಬನ್ನಿ ಈಗ ರೆಡಿ ಆಗೋಣ. ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ಒಂದೇ ಸಲ ನಾನು ಮೇಕಪ್ ಮಾಡಿ ವಾಪಸ್ ಬರ್ತೀನಿ ಆಯಿತಾ, ಬಿಕಾಸ್ ತುಂಬ ಮಾತಾಡ್ತಿದ್ರೆ ತುಂಬ ಲೇಟ್ ಆಗೋಗುತ್ತೆ. ಅದಕ್ಕೆ ನಾನು ರೆಡಿ ಆಗ್ತಾ ಒಂದು ಚೂರು ಸೀರೆ ಬಂದು ಮಾತಾಡ್ತೀನಿ. ಓಕೆ ಸಿಗೋ. ಈಗ ಮೇಕಪ್ ಮುಗೀತು. ಲಿಪ್ಸ್ಟಿಕ್ ರೆಡ್ ಹಾಕಬೇಕು, ಲೈಕ್ ಡಾರ್ಕ್ ರೆಡ್ ಅಲ್ಲ, ಒಂದು ಚೂರು ಸಮಥಿಂಗ್ ಆ ಥರ ಏನಾದರೂ ಹಾಕೋಣ. ಸೊ ಇಷ್ಟಿದೆ. ಕಣ್ಣಿಗೆ ಥರ ಒಂದು ಚೂರು ಹೈಲೈಟರ್ ಥರ ಹಾಕಿದ್ದೀನಿ ಅಷ್ಟೇ. ಕಣ್ಣು ಸ್ವಲ್ಪ ಸಿಂಪಲ್ ಇಡ್ತಾಯಿದ್ದೀನಿ, ಬಿಕಾಸ್ ಲಿಪ್ ಒಂಚೂರು ಬೋಲ್ಡ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ಕರ್ಲ್ಸ್ ಮಾಡಿದ್ದೀನಿ, ಬಟ್ ಅದು ಎಷ್ಟೊತ್ತು ನಿಲ್ಲುತ್ತಂತ ಗೊತ್ತಿಲ್ಲ. ಬಟ್ ಇಲ್ಲ, ನಾನು ಬನ್ ಹಾಕೋಣ ಅಂತಿದ್ದೀನಿ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಐ ಆಮ್ ಜಸ್ಟ್ ಕನ್ಫ್ಯೂಸ್ಡ್. ಬಟ್ ನೋಡೋಣ, ಎಲ್ಲ ರೆಡಿ ಆದಮೇಲೆ ಲೆಟ್ಸ್ ಸಿ. ಓಕೆ ರೆಡಿ ಆಗಿದ್ದೀನಿ. ಫೈನಲ್ ಲುಕ್. ಆ ಚಪ್ಪಲಲ್ಲ ಆ್ಯಕ್ಚುಲಿ ಕಾಣಿಸ್ತಿಲ್ಲಲ್ಲ ನಿಮಗೆ. ನಿಮಿಷ. ಮೇಕಪ್ಪು ಸೆಟ್ ಆಯಿತು. ಆ್ಯಂಡ್ ಐ ವೋರ್ ರೆಡ್ ಲಿಪ್ಸ್ಟಿಕ್ ಒಂಚೂರು ಬೋಲ್ಡಾಗಿರಲಿ ಅಂತ, ಬಿಕಾಸ್ ಕಣ್ಣು ಏನು ಹೇಳ್ತಾರೆ ಲೈಟಾಗಿದೆಯಲ್ಲ, ಅದಕ್ಕೋಸ್ಕರ ಈ ಥರ ಬೋಲ್ಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಹಾಗೆ ಜ್ಯುವೆಲ್ರಿ ನೋಡ್ಬೋದು. ಇದು ಆ್ಯಕ್ಚುಲಿ ಬಾಳೆ ಆಯಿತಾ, ಅದಕ್ಕೆ ಈ ಬ್ರೇಸ್ಲೆಟ್ನ ಹೀಗೆ ಟ್ವಿಸ್ಟ್ ಮಾಡಿ ಹಾಕಿದ್ದೀನಿ. ಸೊ ಈ ಥರ ಕಾಣಿಸ್ಲಿ ಅಂತ. ಆ್ಯಂಡ್ ಇದು ಸ್ಟ್ಯಾಕ್. ಹಾಗೆ ಈ ಒಂದು ರಿಂಗ್ಸ್ ಆ್ಯಂಡ್ ಇಯರಿಂಗ್ಸ್ ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ. ಇದಕ್ಕೇನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ಪರವಾಗಿಲ್ಲ. ವಿ ಆರ್ ಅಟ್ ರೇಬ್ಯಾನ್ ಮೆಟಾ ಲ್ಯಾಕ್ಮಿ ಫ್ಯಾಷನ್ ವೀಕ್. ಸೊ ವಾವ್, ಆ ಕಲರ್ಸ್ ಎಲ್ಲ ಬಿಟ್ಟಿದ್ದಾರೆ. ಸೋ ಗುಡ್ ಅಲ್ಲ ಅನ್ಸಿದೆಯಾ? ಓಕೆ ದಟ್ಸ್ ಮೀ. ಇಸ್ ಮೆಟಾ ಇವೆಂಟ್ ಬಂದಿದ್ದೀನಿ. ಆ್ಯಂಡ್ ದ ಥಿಂಗ್ ಈಸ್ ಏನು ಅಂದರೆ ರೇಬ್ಯಾನ್ ಅವ್ರದ್ದು ರೆಡ್ ಆ್ಯಂಡ್ ಬ್ಲ್ಯಾಕ್, ಆ್ಯಂಡ್ ನಾನು ರೆಡ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಲೈಕ್ ಸೂಟಿಂಗ್ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಸೊ ಲ್ಯಾಕ್ಮಿ ಇಲ್ಲೂ ಇದೆ. ಇಲ್ಲಿ ಏನಾದರೂ ಗೇಮ್ಸ್ ಎಲ್ಲ ಇದೆಯಂತ, ಅದೆಲ್ಲ ಆಡಿದ್ರೆ ಸಮ್ ಪ್ರಾಡಕ್ಟ್ಸ್ ಕೊಡ್ತಾರಂತೆ. ಬಟ್ ಐ ಡೋಂಟ್ ನೋ. ದಿಸ್ ಇಸ್ ಹೌ ದ ಇವೆಂಟ್ ಇಸ್. ರೇಬ್ಯಾನ್ ಅಲ್ಲಿ ಇದೆ. ಆ್ಯಂಡ್ ಇಲ್ಲಿಗೆ ಎಂಟ್ರಿ ಆಗಲೇ ಹೋದೆ, ಮತ್ತೆ ವಾಪಸ್ ಕಳಿಸಿದ್ರು, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ಸೊ ಇದು ನಮಗೆ ಅಂತ ಅಸೈನ್ ಮಾಡಿದ್ದಂಥ ಸೀಟು. ಅದು
ಈಗಷ್ಟೇ ರೂಮಿಗೆ ಬಂದೆ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅಷ್ಟೇನೂ ಇರಲಿಲ್ಲ, ಜಸ್ಟ್ ಅಲ್ಲಿ ರ್ಯಾಂಪ್ ವಾಕ್ ಮಾಡ್ತಾಯಿದ್ದ ನಾನು ನನ್ನ ಸ್ಪೆಕ್ಸಲ್ಲಿ ಅಂದರೆ ರೇಬ್ಯಾನ್ ಗ್ಲಾಸಸಲ್ಲಿ ಅದರದ್ದು ವೀಡಿಯೋ ತೊಗೋಬೇಕಿತ್ತು, ಅಷ್ಟೇ ಇದ್ದಿದ್ದು. ಹಾಗೆ ಅಷ್ಟೇ. ಇನ್ನು ನಾಳೆ ಸಿಗ್ತೀನಿ ನಾನು ನಿಮಗೆ. ಈಗ ಊಟ ಮಾಡಬೇಕು, ಊಟ ಬಂದಿಲ್ಲ, ನೋಡೋಣ ಏನು ತರಿಸಿದ್ದೀನಿ ಅಂತ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಆಯಿತಾ. ಅವ್ರು ಇನ್ನೂ ಮೇಕಪ್ ತೆಗೆದಿಲ್ಲ. ಏನಂದರೆ ಯಾರಿಗೆಲ್ಲ ಇರಲಿ, ರಾಹುಲ್ ಮಿಶ್ರಾ ಅವ್ರು ಗೊತ್ತು, ಲೈಕ್ ಈಸ್ ಎ ಡಿಸೈನರ್ ಆಯಿತಾ, ಇಂಡಿಯನ್ ಡಿಸೈನರ್. ಸೊ ಅವ್ರದ್ದೊಂದು ಲೈಕ್ ಏನೋ ಇಟ್ಸ್ ಲೈಕ್ ಎಕ್ಸ್ಕ್ಲೂಸಿವ್ ಪಿಕ್ ಲೈಕ್ ಪಿಕ್ ಅಲ್ಲ ಪಿಕ್ ಆಯಿತಾ. ಅವ್ರದ್ದೊಂದು ಕಲೆಕ್ಷನ್ ಬಿಟ್ಟಿದ್ದಾರೆ. ಸೊ ಆ ಕಲೆಕ್ಷನಲ್ಲಿ ರೇಬ್ಯಾನ್ ಅವರು ನಮಗೆ ಇದನ್ನ ಕೊಟ್ಟಿದ್ದಾರೆ. ಇದರೊಳಗೆ ಏನಿದೆ ಅಂತ ತೋರಿಸ್ತೀನಿ ಆಯಿತಾ. ಸೊ ಇದರಲ್ಲಿ ವಿ ಹ್ಯಾವ್ ದಿಸ್ ಬೀಟಲ್. ಯಾರ್ಯಾರು ಗೊತ್ತು ಇದೇನು ಅಂದರೆ ಇಟ್ಸ್ ಅ ಬ್ರೋಚ್. ಅದರೊಳಗಡೆ ಪಿನ್ ಹಾಕಿ ವಿ ಹ್ಯಾವ್ ಟು ವೇರ್ ಇಟ್ ಆನ್ ಬ್ಲೇಸರ್ಸ್, ಇಲ್ಲ ಹುಡುಗಿರೋ ಲೈಕ್ ನಾವು ಹಾಕೋಬೋದು, ಫಾರ್ ಡ್ರೆಸ್ಸಸ್ ನಾವು ಈಗ ಬ್ಲೇಸರ್ಸ್ ಹಾಕಿದಾಗಲೂ ಹಾಕೋಬೋದು. ಸೊ ಇಟ್ಸ್ ರಿಯಲಿ ಕ್ಯೂಟ್ ಅಲ್ಲ. ಓಕೆ, ನಮ್ಮ ಫುಡ್ ಬಂತು. 12 ಗಂಟೆಗೆ ತಿಂತಾಯಿದ್ದೀನಿ, ದೆವ್ವ ತಿನ್ನೋ ಟೈಮಲ್ಲಿ. ಓಕೆ, ಸೊ ಇದು ರೈಸ್, ದಾಲ್, ಹಾಗೆ ವೆಜ್ ಇರೋರೆಲ್ಲ ಸ್ಕಿಪ್ ಮಾಡಿ, ನಾನ್ ವೆಜ್, ಇದು ಚಿಕನ್, ಹಾಗೆ ಇದು ವೆಜ್ಜೀಸ್, ಪಿಕ್ಕಲ್ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟಿದೆ, ತಿನ್ಬಿಡ್ತೀನಿ ಈಗ ಬೇಗ. ಎಷ್ಟು ಹೊಟ್ಟೆ ಸಿಗ್ತದೆ ಅಂದರೆ, ನಾನು ಯೂಶ್ವಲಿ ಮನೇಲಿದ್ದರೆ 8 o'clock ಡಿನ್ನರ್ ಆಗಿರುತ್ತೆ ನಂದು, ಬಟ್ ಇಲ್ಲಿ ಹಾಗೇ ಇಲ್ಲ. ಓಕೆ, ತಿಂದು ವಾಪಸ್ ಬರ್ತೀನಿ. ಐ ಥಿಂಕ್ ನಾನು ಎಂಡ್ ಮಾಡ್ತೀನಿ ಆಯಿತಾ. ಇದನ್ನೆಲ್ಲ ಕ್ಲೀನ್ ಮಾಡೋದಿದೆ, ಅದು ಮಾಡಿ ಮಲ್ಕೊಬೇಕು. ಓಕೆ, ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ನಾಳೆ ಇಲ್ಲಿಂದ ನಾನು ಡೆಲ್ಲಿಗೆ ಹೋಗೋದಿದೆ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಈಗ ಬೆಳಗ್ಗೆ 5:45 ಆಗಿದೆ. ಈಗ ಏರ್ಪೋರ್ಟ್ ಹೋಗಬೇಕು, 8 o'clock ಫ್ಲೈಟ್. ಬನ್ನಿ. ಏರ್ಪೋರ್ಟ್ ಆ್ಯಂಡ್ ವೇಟಿಂಗ್ ಆಯಿತಾ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ 7:15. ಈಗ ಇನ್ನೂ 7 ಸ್ಟಾರ್ಟ್ ಆಗಿದೆ, ಬಟ್ ಫಸ್ಟ್ ಏನೋ ಫಾಸ್ಟ್ ಫಾರ್ವರ್ಡ್ ಅವರಿರೋನು ಹೋಗ್ತಾರೆ, ಅದು ಲೈಕ್ VIP ಅಂತಾರೆ, ಲೈಕ್ ಆ ಥರ. ನಂದು ಝೋನ್ 3, ಸೊ ನಾನು ಲಾಸ್ಟ್, ಅದಕ್ಕೆ ಸೈಡ್ರಲ್ಲಿ ಬಂದು ಕೂತ್ಕೊಂಡು ಫೋಟೋಸ್ ತೊಗೋತಾ ಇದ್ದೆ. ಈಗ ನಾವಿದ್ದೀವಿ ಡೆಲ್ಲಿಯಲ್ಲಿ. ನಿನ್ನೆ ಮುಂಬೈ, ಇವತ್ತು ಡೆಲ್ಲಿ, ಫುಲ್ ಸುತ್ತೋದೇ ಆಯಿತು ನಮ್ಮದು. ಸೊ ಈಗ ಇಲ್ಲೊಂದು ಶೂಟ್ ಇದೆ ಆಯಿತಾ, ಇದು ಮೆಬಿಲಿಂದು. ಸೊ ಇದನ್ನು ಮುಗಿಸಿ ನೈಟ್ ಬ್ಯಾಂಗ್ಳೂರ್. ಓಕೆ ಗೈಸ್, ಈಗ ನಾನು ಶೂಟಲ್ಲಿದ್ದೀನಿ ಆ್ಯಂಡ್ ಐ ಥಿಂಕ್ ಯು ರಿಮೆಂಬರ್ ಐಶ್ವರ್ಯ. ಫ್ಲಿಪ್ಕಾರ್ಟ್ ಶೂಟ್ಗಳೆಲ್ಲ ಇದ್ರು, ಫ್ಲಿಪ್ಕಾರ್ಟ್ ಶೂಟ್ಗೆ ಇವರು ಬಂದಿದ್ರು, ಇವರು ನೆನಪಿರ್ತಾರಲ್ಲ. ಐ ಸಾ ಕಮೆಂಟ್ ಫಾರ್ ಯು, ಈಸ್ ಇ ಮ್ಯಾರಿಡ್? ಓ, ಐ ಸಾ ಇಟ್. ಐಲ್ ಶೋ ಯು ಐಲ್ ಗೋ ಅಂಡ್ ಶೋ ಯು. ಸರಿ, ಹಾಯ್ ಯಶ್, ದಿಸ್ ಇಸ್ ಸೋನಿಯಾ. ಯಾರೆಲ್ಲ ನೋಡಿರ್ತೀರ ಗೊತ್ತಿರುತ್ತೆ, ಇಲ್ಲ ಅಂದರೆ ಜಸ್ಟ್ go check our profile. Yeah. What's your YouTube? Sonia Garg. It's my Sonia Garg. Oh, nice. Okay, so ಈಗ Maybelline shoot. ಅವ್ರು ನನಗೆ ಮೇಕಪ್ ಮಾಡ್ತಾರಂತೆ, ನೋಡೋಣ ಯಾವ ಥರ ಮಾಡ್ತಾರೆ ಅಂತ. 5 star. Okay, it's like let's see how she'll do my makeup. Oh, okay. Yeah, done. Ready. Okay, ಈಗ ಅವ್ರು ಶೂಟ್ ಮಾಡ್ಕೋತಾರೆ. See, I'm gonna 1 million. Wow, congratulations. When did you get that? 2 years back. 1 year back. 1 year. I also got like 2 years back. Gold play button is nice. Yeah, but I need diamond. 1 year. Okay. Guys, set. सडन ನೋಡಕ್ ನಂತರ फोन साइलेंस सबके बाहर, सब लोग साइलेंस रहेंगे, फोन साइलेंट कर लेना.
ಸೊ ಗೈಸ್, ಈಗಷ್ಟೇ ನಮ್ಮ ಶೂಟ್ನ ಮುಗಿಸಿದ್ವಿ. ಆ್ಯಕ್ಚುಲಿ ನಾವಿಬ್ರು ಒಂದೇ ಥರ ಕಾಣಿಸ್ತಾ ಇದೀವಿ. ಯಾಕೆಂತ ಗೊತ್ತಾ? ಬಿಕಾಸ್ ಆಫ್ ದ ಫೀಚರ್ಸ್, ಐ ಗೆಸ್. ಆ್ಯಂಡ್ ಯು ನೋ ದೇರ್ ಇಸ್ ಒನ್ ಆಕ್ಟ್ರೆಸ್. ವೆಯ್ಟ್, ಐ ವಿಲ್ ಶೋ ಯು. ಓಪನ್ ಯೋರ್ ಫೋನ್, ಐ ವಿಲ್ ಶೋ Okay. ಯು. Yes, ma'am. Good. Wait. Sanvi. Wait. Sun. Sanvi. Okay. You look. Oh. I had no idea. मैं किसी celebrity जैसे दिख. Yeah. Actually, she. See. Actually, she look Cute. बढ़िया है. मेरे को नहीं पता था guys. मैं celebrity हूँ. बढ़िया है. अच्छी बात है. मैं बहुत खुश हूँ. Wow. It's We really. had so much fun. Exactly, and it was really a great, pleasure to work with you. Same pinch. Actually, ಅವರೇ ನನಗೆ ಮೇಕಪ್ ಮಾಡಿದ್ದು. Look. है ना? It looks so pretty. So glowing. Yeah, but we are You have not going nice to skin. reveal the product. Go You watch should the watch video. in her vlog. Yeah, so our channel is Sonia Gag. See, our channel ಕಾಣಿಸುತ್ತೀವಿ. Is this a camera? Yeah, it's a camera. This is a Keychain camera. It works. seriously. It's a keychain camera, yeah. Oh, cute. So you Like, how will you view it? Like, from here. I think it's not charged Charged. yet. Yeah. So you view from here. You can click photos, videos, black and white, colored. जरूर खरीदिए. What type of contents you do? I do fashion. Huh? I do makeup. Huh? And I do travel, all right? things weird and fun and travel. Travel, yeah, But because- mostly weird and fun things. Yeah, I like those. Yeah, she loves talking. But only in front of the camera. Otherwise, I'm introvert. Is it? That's true. Yeah. Oh. So once the camera is there, I'm like full Talk. on. Yeah. ಅದು ನಾನು ಹಾಗೇನೆ. I am also like Yeah. same, like that. That's kind why of we are thing. YouTubers. That's the Exactly. skill. Actually, not all vloggers will be like Comfortable yeah, in front of the comfortable camera, like yeah. off the camera. They'll not be like that. Yeah. But when it We are comes to opposites. when it Different comes to breed. phone, it'll be like wow. Okay, I'll meet you again soon. Yes, You come to in Bangalore. Bangalore. जो इन्होंने बोला वो ಕರ್ನಾಟಕಕ್ಕೆ ಬಂದ್ಮೇಲೆ ಅವ್ರಿಗೂ ತುಂಬಾನೇ ಎಕ್ಸ್ಪ್ಲೋರ್ ಮಾಡ್ಸೋಣ. ವಿಲ್ ಟೇಕ್ her to few places. Yes. and food you love to Yes, try I foods? do Okay, love, yes. then we'll take ಎಲ್ಲ ಕಡೆನೂ ಕರ್ಕೊಂಡು ಹೋಗೋಣ. you are a vegetarian or non सब vegetarian? खा लेती हूँ मैं. Everything ಹಾಗಾದ್ರೆ is ಇವ್ರಿಗೆ okay. ನಮ್ಮೂರ್ ಬಿರಿಯಾನಿ ತಿನ್ಸೋಣ. ಮೈಸೂರಲ್ಲಿ ಬಿರಿಯಾನಿ ಎಷ್ಟು Mysore ಚೆನ್ನಾಗಿರುತ್ತೆ. biryani. Yum. ಓಕೆ ಗೈಸ್, ಅವ್ರ ಚಾನೆಲ್ ಅಲ್ಲಿ ವಿಡಿಯೋ ಹಾಕಿದಾಗ ನೋಡಿ. ಈಗ ನಾನು ಹಾಕಿರೋದ್ರಲ್ಲಿ ಇನ್ನೂ ಬಿಟ್ಟಿರಲ್ಲ. ಓಕೆ, ಕ್ಯಾಮೆಲ್ ಸಿಗ್ತೀನಿ ನಿಮಗೆ. ಬೈ. ಸೊ ಗೈಸ್, ಓಕೆ, ಇದು ಓಕೆ. ಸೊ ಏನಂದರೆ ನಾನು ಇದರಲ್ಲಿ ಮೇಕಪ್ ಮಾಡಿರೋದು ಗ್ಲೋ ಆಗಿ ಇನ್ನೂ ಗ್ಲೋ ಆಗ್ತಾ ಇದೆ. ಸೊ ಏನಂದರೆ ಈಗ ಬ್ಯಾಂಗ್ಳೂರ್ ಹೊರಡಬೇಕು. ಸೊ ಕಂಟಿನ್ಯೂಸ್ ಟ್ರಾವೆಲ್ ಬಟ್ ಇಟ್ ಈಸ್ ನೈಸ್. ಐ ಲವ್ ಮೈ ವರ್ಕ್. ಅದಕ್ಕೆ ಟ್ರಾವೆಲ್ ಮಾಡೋದು ಇಷ್ಟ. ಆ್ಯಂಡ್ ಎನಿವೇಸ್ ಇಟ್ಸ್ ಗುಡ್. ಸೊ ಶೂಟ್ ಮುಗಿತು. ಐ ಆಮ್ ವೆರಿ ಎಕ್ಸೈಟೆಡ್ ಆಯಿತಾ ವೀಡಿಯೋಗೆ. ಫಸ್ಟ್ ಟೈಮ್ ನಾನು ಬೇರೆಯೊಬ್ಬರ ಜೊತೆ ಕೊಲಾಬ್ ಮಾಡಿ ವಿಡಿಯೋ. ಅದರಲ್ಲೂ ಇಟ್ಸ್ ಗುಡ್ ದಟ್ ಐ ಆಮ್ ಮೀಟಿಂಗ್ ನ್ಯೂ ಪೀಪಲ್ಸ್ ಅಂತ. So it's nice. And she was sweet. Sonia was very sweet. And excuse me, ಅವ್ರ ಕಾಂಟೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಶಿ ಈಸ್ ಅ ಫ್ಯಾಷನ್ ಆ್ಯಂಡ್ ಟ್ರಾವೆಲ್ ಇನ್ಫ್ಲುಯೆನ್ಸರ್ ಆಗಿರೋದು. ಲೈಕ್ ಇಟ್ಸ್ ರಿಯಲಿ ಗುಡ್. ನನಗೂ ಅವ್ರ ಪ್ರೊಫೈಲ್ನ ನೋಡಿದೆ. ಸೊ ಏನು ವಿಷಯ ಅಂದರೆ ಅವ್ರ ಪ್ರೊಫೈಲ್ ಇದ್ದಿದ್ದು ಒಂದು ವೀಡಿಯೋ ನಂಗೆ ಮೊನ್ನೆ ಏನೋ ಬಂತು ಆಯಿತಾ. ಸಿಂಗಿಂಗ್ ವಾವ್ ದಿಸ್ ಇಸ್ ವೆರಿ ಕ್ರಿಯೇಟಿವ್ ಅಲ್ವಾ ಅಂತ. ಅದಾಗಿದ ತಕ್ಷಣ ಇವಾಗ ವಿತ್ ಹರ್ ಓನ್ಲಿ ಐ ಹ್ಯಾಡ್ ಶೂಟ್ ಯೂನಿವರ್ಸ್ ಅಲ್ಲ. So yeah, they were sweet. And she's also in Monkey. And God. Okay, actually ನಮ್ಮ ಫ್ಲೈಟ್ ಇರೋದು 9:30. ಡೆಲ್ಲಿಯಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ನಾವು ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಕ್ಯಾಬ್ ಬುಕ್ ಮಾಡಬೇಕಾದ್ರೆ ಎಷ್ಟೋ ಒಂದು ಅಟ್ಲೀಸ್ಟ್ ಒಂದು 20 minutes ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಸ್ವಲ್ಪ ಲೇಟ್ ಕ್ಯಾಬ್ಸ್ ಇಲ್ಲಿ ಬರೋದು. ಬಿಕಾಸ್ ಅಕ್ಸೆಪ್ಟ್ ಮಾಡಲ್ಲ ಏರ್ಪೋರ್ಟ್ಗೆ ಹೋಗೋಕ್ಕೆ ಯಾರೂ. ಹಾಗೆ ಅದಕ್ಕೆ ನಾನೀಗ ಬೇಗನೆ ಬುಕ್ ಮಾಡಿಕೊಂಡೆ. 9:30 ಫ್ಲೈಟ್ ಈಗ ನಾನು 6
ಅಂತ ಬಂದೆ ಆಯಿತಾ. ಫಸ್ಟ್ ನಾನು ಅಲ್ಲಿ ಲಾಂಚ್ಗೆ ಹೋಗಿ ಕುತ್ಕೊಳ್ಳೋಣ ಅಂತ ಇದ್ದೆ, ಬಟ್ ಲಾಂಜಲ್ಲಿ ನನ್ನ ಕಾರ್ಡ್ಸ್ ಯಾವುದೂ ಆ್ಯಕ್ಸೆಪ್ಟ್ ಆಗ್ತಿಲ್ಲ. ಒಂದು ಕಾರ್ಡ್ ಆ್ಯಕ್ಸೆಪ್ಟ್ ಆಗ್ತಿತ್ತು, ಬಟ್ ಅದ್ರದ್ದು ಪಿನ್ ಚೇಂಜ್ ಮಾಡಬೇಕಿದೆ. ಸೊ ಅದು ಮಾಡಬೇಕು ಅಂದರೆ ಬ್ಯಾಂಕ್ಗೆ ಹೋಗಬೇಕು, ಫ್ಲಾಪ್ ಐಡಿಯಾ. ಆಮೇಲೆ ಪೇ ಮಾಡಬೇಕು ಅಂದರೆ ದೇ ಆಸ್ಕ್ ಫಾರ್ 3000 ನಾನು ಏನು ತಿನ್ನೋದು ಇಲ್ಲ, ವೇಸ್ಟ್. ಅದಕ್ಕೆ ಸುಮ್ಮನೆ ಬಂದು ಕುತ್ಕೊಂಡು ಸ್ಟಾರ್ಬಕ್ಸಲ್ಲಿ ಐ ಆರ್ಡರ್ಡ್ ಸ್ಯಾಂಡ್ವಿಚ್ ಹಾಗೆ ಒಂದು ಕೋಲ್ಡ್ ಕಾಫಿ. ಸೊ ಅಲ್ಲಿಗೆ ಕರೆಕ್ಟ್ ಆಯಿತು. ಸೊ ಫುಲ್ ಒಂಥರ ಸುಸ್ತಾಗ್ತಾ ನಂಗೆ ನಿದ್ದೆ ಬರ್ತಿದೆ ಆಯಿತಾ. ಅಟ್ಲೀಸ್ಟ್ ಅಲ್ಲಿಗೆ ಹೋದರೆ ಐ ಕ್ಯಾನ್ ಸ್ಲೀಪ್ ಅಂತ ಅಂದ್ಕೊಂಡೆ, ಬಟ್ ಅದು ಇಲ್ಲ. ಓಕೆ, ಈಗ ನನ್ನ ಸ್ಯಾಂಡ್ವಿಚ್ ರೆಡಿ ಆಗ್ತಿದೆ, ತಿನ್ನೋಣ. ಅದನ್ನೇ ತಿಂದ್ಬಿಟ್ಟು ಸುಮ್ಮನೆ ಇಲ್ಲೇ ಕೂತ್ಕೊಳ್ಳೋಣ ಅಷ್ಟೇ. ಒಂಚೂರು ನಿದ್ದೆನ ತಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಫ್ಲೈಟ್ಗೆ ಹೋಗಿ ಕೂತಿದಷ್ಟೇ ಮಲ್ಕೊಂಡ್ಬಿಡ್ತೀನಿ ನಾನು. ಇನ್ನು ಲ್ಯಾಂಡ್ ಆದಮೇಲೆ ಇರೋದು. ಫ್ಲೈಟ್ ಡಿಲೇ ಆಗುತ್ತೆ ಅಂತ ಹೇಳಿದ್ರು. 1 2 hours ಅಂತ ಆಕ್ಸಿಡೆಂಟ್ ಆಗಿದೆ ಫುಲ್ ನನಗೆ ಆಯಿತಾ. ಸೊ ಇದು ಹಾಫ್ ಆನ್ ಅವರ್ ಏನು ಲೇಟ್ ಆಗುತ್ತೆ ಅಂತ, ಬಟ್ ಆನ್ ಟೈಮ್ ಬಂದಿದೆ. ರೀಚ್ ಆಗೋಣ ಬೇಗ ಬೇಗ. ಹೋಗಿ ಅಲ್ಲಿಂದ ಕಾರ್ ಓಡಿಸ್ಕೊಂಡು ಹೋಗೋದೇ ಇರೋದು, ಮಲ್ಕೊಂಡ್ಬಿಡ್ತೀನಿ ನಾನು. ರೀಚ್ ಅಟ್ ಬ್ಯಾಂಗ್ಳೂರ್ ಬೈ. ಸೊ ಬ್ಯಾಂಗ್ಳೂರ್ ರೀಚ್ ಆದ ಟೈಮ್ ಎಷ್ಟು ಗೊತ್ತಾ? 12:30 ಅಲ್ಲ, 1 o'clock. ಐ ಥಿಂಕ್ ಇಟ್ಸ್ 12:45 ಏನೋ. ಈಗ ನನ್ನ ಕಾರ್ ಹತ್ರ ಹೋಗೋಷ್ಟರಲ್ಲೇ ಟೈಮ್ ಆಗೋಗಿರುತ್ತೆ. ಈಗ ನಾನು ಹೋಗ್ತಾ ನಿದ್ದೆ ಮಾಡಿಲ್ಲ ಅಂದರೆ ಸಾಕು. ಯಾಕೆಂದರೆ ನಂಗೆ ಅಷ್ಟು ನಿದ್ದೆ ಬರ್ತಾಯಿದೆ, ಫುಲ್ ಕಣ್ಣು ಹಿಂಗೆ ಹೋಗ್ತಾ ಇದೆ. ಬಟ್ ಟ್ರಾಫಿಕ್ ಇರಲ್ಲ, ಸೊ ಬೇಗ ಹೋಗ್ಬೋದು ಅಂತ ಅನ್ಕೋತೀನಿ. ಟ್ರಾಫಿಕ್ ಇದ್ದರೆ ಮಾತ್ರ ನನಗೆ ಪಕ್ಕ ನಿದ್ದೆ ಬರುತ್ತೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಐ ಹೋಪ್ ನೀವು ನನ್ನ ಒಂದು ಡೈಲಿ ವ್ಲಾಗ್ನ ಲೈಕ್ ಅರ್ಥ ಮಾಡ್ಕೊಂಡ್ರಿ ಅಂತ, ಇನ್ನೇನು ಮಾಡ್ತೀನಿ ಅಂತ. ಲೈಕ್ ಮುಂಬೈ ಎಲ್ಲ ಹೋದಾಗ, ಬಿಕಾಸ್ ಮುಂಬೈ ಯಾವಾಗಲೂ ಯಾಕೆ ಮುಂಬೈ ಹೋಗ್ತೀರಾ ಅಂತ ಕೇಳಿದರು. ಸೊ ಇವಾಗ ಗೊತ್ತಿರುತ್ತೆ ಮುಂಬೈ ಮತ್ತು ಡೆಲ್ಲಿ ಎಲ್ಲ ಯಾಕೆ ಅಂತ. ಸೊ ಈ ಥರ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಇದ್ದಾಗ ಅಲ್ಲೇ ಇರುತ್ತೆ, ಸೊ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಓಕೆ, ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಬೈ. ಗುಡ್ ನೈಟ್.